ಇದು ನನ್ನ ಶಾಲೆ, ನಮ್ಮ ಶಾಲೆ, ನಮ್ಮೂರ ಶಾಲೆ. ಸಾವಿರಾರು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವ ಬಿತ್ತಿ ತಿದ್ದಿ ಕಲಿಸಿದ ಶಾಲೆ, ನನ್ನ ಶಾಲೆ, ನಮ್ಮ ಶಾಲೆ, ನಮ್ಮೂರ ಶಾಲೆ. ನೂರಾರು ಕನಸುಗಳನ್ನು ಹೊತ್ತ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಕನಸ ಮಾಡಲು ವೇದಿಕೆ ಸೃಷ್ಟಿಸಿರುವುದು ನನ್ನ ಶಾಲೆ, ನಮ್ಮ ಶಾಲೆ, ನಮ್ಮೂರ ಶಾಲೆ. ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದು ವಿವಿಧ ವಲಯಗಳಲ್ಲಿ ಸಾಧನೆಗೈಯಲು ಶ್ರಮಿಸುತ್ತಿರುವುದು ನನ್ನ ಶಾಲೆ, ನಮ್ಮ ಶಾಲೆ, ನಮ್ಮೂರ ಶಾಲೆ, ನಮ್ಮೂರ ಶಾಲೆ. ಈ ದಿನ ತಮ್ಮೆಲ್ಲರನ್ನು ಈ ಸಭೆಗೆ ಕರೆಯೋದಕ್ಕೆ ಮುಖ್ಯ ಕಾರಣ ಅಂತಂದರೆ, ಪ್ರತಿನಿತ್ಯ ಶಾಲೆಯಲ್ಲಿ ಗೈರು ಹಾಜರಾಗ್ತಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಸರಿಯಾದ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ನಾನಿಲ್ಲಿ ನಿಮ್ಮನ್ನು ಕರೆಸಿದ್ದೆ. ಶಿಕ್ಷಕರೇ, ತರಗತಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಗೈರು ಹಾಜರಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ತರಗತಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ದಿನೇ ದಿನೇ ಗೈರು ಹಾಜರಾಗುವಂಥ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ? ಅದಕ್ಕೆ ನೀವು ಏನು ಸಲಹೆ ಕೊಡ್ಬೋದು? ಅಭಿಪ್ರಾಯದ ಪ್ರಕಾರ ನಿರಂತರವಾಗಿ ಗೈರು ಹಾಜರಾಗ್ತಿರುವ ಮಕ್ಕಳ ಮನೆಗಳಿಗೆ ನಾವು ಶಿಕ್ಷಕರು ಭೇಟಿ ಮಾಡಿ ಮಕ್ಕಳ ಸಮಸ್ಯೆಗಳನ್ನು ಅರಿತು ಏನಕ್ಕೆ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಕ್ಕಳು ಹಾಗೂ ಪೋಷಕರ ಮನವೊಲಿಸಿ ಅವರು ನಿರಂತರವಾಗಿ ಹಾಜರಾಗೋದಕ್ಕೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಪಡೋದು. ಸಲಹೆ ಏನೆಂದರೆ, ಈಗ ಆಬ್ಸೆಂಟ್ ಆಗ್ತಿರೋ ಮಕ್ಕಳನ್ನ ಶಾಲೆಗೆ ಕರೆಸಿ ಅವ್ರು ಯಾಕೆ ಬರ್ತಿಲ್ಲ ಅಂತ ಹೇಳಿ ಮಕ್ಕಳಿಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕು. ನನ್ನ ಸಲಹೆ ಏನಂದರೆ, ಯಾವ ಮಕ್ಕಳು ಗೈರು ಹಾಜರಾಗಿರ್ತಾರೋ ಅವರ ಮಕ್ಕಳ ಪೋಷಕರಿಗೆ ಫೋನ್ ಕಾಲ್ ಮಾಡಿ ತಿಳಿಸೋದು. ಮೇಡಮ್, ನನ್ನೊಂದು ಸಲಹೆ, ಈಗ ಎಲ್ಲ ತರಗತಿ ಮಕ್ಕಳನ್ನ ವಾಟ್ಸಪ್ ಗ್ರೂಪ್ ಮಾಡಿ ಈ ಗೈರು ಹಾಜರಿ ಆಗ್ತಾ ಇರೋಂಥ ಮಕ್ಕಳನ್ನ ಆ ಗ್ರೂಪ್ ಮುಖಾಂತರ ಮಾಹಿತಿಯನ್ನು ನೀಡುವುದು. ನೀವು ಕೊಟ್ಟಂಥ ಸಲಹೆಗಳು ಉತ್ತಮವಾಗಿವೆ. ಆದರೆ ವಿದ್ಯಾರ್ಥಿಗಳು ಗೈರು ಹಾಜರಾಗ್ತಾ ಇರ್ತಕ್ಕಂಥ ಮಕ್ಕಳ ಪೋಷಕರಿಗೆ ನೀವು ಫೋನ್ ಮಾಡೋದ್ರಿಂದ ಸಮಯದ ಅಭಾವ ಇರುತ್ತೆ. ಸೊ ಅಷ್ಟೆಲ್ಲ ಮಾಡಲಿಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಇನ್ನು ಯಾವುದಾದ್ರು ಬೇರೆ ಐಡಿಯಾ ಇದ್ದರೆ ಹೇಳಿ. ಮೆಸೇಜ್ ಬರ್ತಾರೆ ನೋಡಪ್ಪ. ಏನಾಯ್ತು ನನಗೂ ಗೊತ್ತಾಯ್ತಲ್ಲ ಕಣ. ಇದು ನನಗೆ ಗೊತ್ತಾಗ್ದಿರೋ ನಿನ್ನ ಕೈ ಕೊಟ್ಟಿರೋದು. ನೀನೇನು ಮನ್ಸನ್ನ ಮಾರಿ, ನೀನೇನು ಗೊತ್ತಿಲ್ದವ್ರು ಹಂಗಿದ್ದೆ ನೀನು. ನನಗೂ ಗೊತ್ತಾಗಲ್ಲ. ಓ ಬೋರಣ್ಣ, ಕೆಲಸ ಮಾಡೋ ಟೈಮಲ್ಲಿ ಏನ್ರಯ್ಯ ನಿಮ್ದು ಫೋನ್ ಹಿಡ್ಕೊಂಡು? ಓ ನಮಗೂ ಬರ್ತಾ ಇಲ್ಲ, ನಿನ್ಗೂ ಇವನಿಗೂ ಬರ್ತಾ ಇಲ್ಲ. ಅದೇನು ಮೆಸೇಜ್ ನೀನೇ ಹೇಳಪ್ಪ. ನೋಡು ಅದೇನು ಬಂದಿದ್ದು ಹೇಳಪ್ಪ. ಓ ಇದಾ, ನಿನ್ನ ಮಗ ಸ್ಕೂಲ್ಗೆ ಹೋಯ್ತಿಲ್ಲ ಅಂತ ಮೆಸೇಜ್ ಕಳಿಸ್ತಾವ್ರು ನಿನಗೆ. ಫೋನ್ ಕೊಡಪ್ಪ, ನಮ್ಮ ಹೆಂಗಸರ ಫೋನ್ ಮಾಡು ಅಂತ ಹೇಳ್ತೀನಿ. ಎಲ್ಲೆಲ್ಲ ಅಲ್ಕ ನಿಂತಿದ್ದ ಮಾಡ್ಕೊಡ್ತೀನಿ ಇರು. ಹಲೋ, ಎಲ್ಲಿದ್ದಾಳೆ ನೋ, ಕರ್ಕೊ ಹೋಗಿದ್ ಬಿಡೋ. ನೀನು ಯಾಕೂಟೋಗ ಏನೋ ನೀನು ಬಂದಿರೋದು. ನೀನು ಮನಸ್ಸಿನಾಗಿದ್ದ ಏನಾರು ಮಾಡ್ಬೋದಾಯ್ತು. ಸ್ಕೂಲ್ಗೆ ಹೋಗಿ ಕಳಿಸೋ ನನ್ನ ಮಗನ.
ಏನಪ್ಪ ಇದು ಮೆಸೇಜು? ಇವನು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ನೋಡಿ ಸ್ವಲ್ಪ ಮನೆಗೆ ಫೋನ್ ಮಾಡ್ತೀನಿ. ಹಲೋ, ಮೋಹಿತ ಸ್ಕೂಲ್ಗೆ ಹೋಗಿಲ್ವಂತಲ್ಲ, ಎಲ್ಲಿ ಹೋಗಿದೆ ನೋಡು. ಅವನು ಮನೇಲಿ ಇಲ್ವ? ಸ್ಕೂಲ್ ಹೋಗಿಲ್ವಂತ ಇನ್ನು ಅವನು? ಹಾಂ, ಸ್ಕೂಲಿಂದ ಮೆಸೇಜ್ ಬರ್ತಾ ಇದೆ ನೋಡು. ಸ್ಕೂಲ್ಗೆ ಹೋಗಿಲ್ವಂತ ಅವನು, ಎಲ್ಲೈಕ ತಿಂತಿದೆ ನೋಡು ಹೋಗಿ. ಟೈಮಲ್ಲೆಲ್ಲ ಇದೆಲ್ಲ ಮತ್ತೆ ಮತ್ತೆ ಬರ್ತಾ ಇದೆಲ್ಲ ಮೆಸೇಜ್. ವಿಕಿ, ಏನಕ್ಕೆ ಏನಾಯ್ತು? ಮೆಸೇಜ್ ಬಂದಿದೆ. ರಕ್ಷಾ ಕ್ಲಾಸ್ಗೆ ಹೋಗಿಲ್ವಾ? ಹೌದಾ? ಸ್ಕೂಲ್ ಹತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ, ನಾನೇ ಹೋಗಿ ಬರ್ತೀನಿ. ಸ್ಕೂಲ್ ಹತ್ರ ಹೋಗಿ ನೋಡ್ಕೊಂಡ್ ಬಾ. ನಿನ್ನ ಅಕ್ಕಪಕ್ಕ ನೋಡ್ಬಿಟ್ಟು ಅತ್ತೆ ಮನೆಗೆ ಕೇಳ್ಕೊಂಡ್ ಬರ್ತೀನಿ. ಹಾ ಸರಿ ಆಯ್ತು, ಹೋಗಿದ್ದು ಬಂದು ನೋಡಿ. ರಕ್ಷಾ, ನೀನ್ ಇಲ್ಲಿದ್ಯಾ? ಹಲೋ, ರಕ್ಷಾ ಇಲ್ಲೇ ಇದ್ದಾಳೆ. ಮಂಚದ ಕೆಳಗಡೆ ಗೇಮ್ ಮಾಡ್ಕೊಂಡು ಕೂತಿದ್ದಾಳೆ. ಬನ್ನಿ ಬೇಗ. ಓ, ಎಲ್ಲಿದ್ಲಿ ಇವ್ರು? ಎಲ್ಲಿದ್ದೆ? ಮಂಚದ ಕೆಳಗಡೆ ಕೂತ್ಕೊಂಡು ಗೇಮ್ ಮಾಡ್ತಿದ್ದಾಳೆ. ನಾನ್ ಕೂತ್ಕೊಂಡು ನನ್ ವರ್ಕ್ ಮಾಡ್ತಾ ಇದ್ದೀನಿ. ಫೇಸ್ ರೈಡಿಂಗ್ ಇಲ್ಲ ಅಂದಿದ್ರೆ ನನ್ಗೆ ಹೇಗ್ ಗೊತ್ತಾಗ್ತಿತ್ತು ಇವಳು ಸ್ಕೂಲ್ಗೆ ಹೋಗಿದ್ದಾಳೋ ಇಲ್ವೋ ಅಂತ. ನೋಡ್ದಾ, ನಮ್ ವರ್ಕಲ್ಲಿ ನಾವು ಬಿಸಿ ಆಗ್ಬಿಡ್ತೀವಿ. ಮಕ್ಳು ಹೋದ್ರ ಇಲ್ವೋ ಗೊತ್ತಾಗಲ್ಲ. ಸ್ಕೂಲಿಂದ ಮೆಸೇಜ್ ಬಂದದ್ಕೆ ನಮ್ಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಏನ್ ಮಾಡೋದು? ಮಕ್ಳಿಗೋಸ್ಕರ ಟೈಮ್ ಕೊಡೋಣ. ಅವ್ರ ಕೈಗೆ ಮೊಬೈಲ್ ಕೊಡಬಾರದು. ಮೊದ್ಲು ಮೊಬೈಲ್ ಕೊಡೋದನ್ನ ಕಮ್ಮಿ ಮಾಡು. ಸರಿ, ಶಾಲೆಗೆ ಬಿಟ್ಬಿಟ್ಟು ಬನ್ನಿ. ಬಾ ರಕ್ಷಾ, ನೀವು ಹೋಗೋಣ. ಬಾ. ಮಗ ಸ್ಕೂಲ್ಗೆ ಹೋಗಿಲ್ವಾ? ಸ್ಕೂಲಿಂದ ಮೆಸೇಜ್ ಹಾಕೋರ್ಲ? ಸ್ಕೂಲಿಂದ ಮೆಸೇಜ್ ಬಂದಿದೆ, ಮಗ ಸ್ಕೂಲ್ಗೆ ಹೋಗಿಲ್ಲ ಅಂದ್ಬಿಟ್ಟು. ಎಷ್ಟೊತ್ತಲ್ಲಿ ಹೋದ? ಎಲ್ಲೆಲ್ಲಿ ನಿಂತಿದ್ದಾನೋ ತಾಳು ನೋಡ್ತೀನಿ. ಅವನು ಹೋದ್ನ ಏನೋ ಕಾಣಿ, ಎಲ್ಲಿ ಸುತ್ತಾ ಇದ್ದಾನೋ. ಹುಡುಗ ಕರ್ಕ ಬರ್ತೀನಿ. ಸ್ಕೂಲ್ಗೆ ಹೋಗ್ದಾನ, ನೀನು ಇಲ್ಲ ಆಟ ಆಡ್ತಾ ಇದ್ದೀನಿ ನೀನು. ಹಾಂ, ತಗೋ ಎಲ್ಲ ಎತ್ಕೋ, ಎತ್ತು. ಅಯ್ಯೋ, ದಿನಾದೇ ಒಂದು ಗೋಳು ಕಣೆ. ಏನ್ ಸಾಂಬಾರ್ ಮಾಡ್ಲಿ, ಅಯ್ಯೋ ದಿನ ಸಾಂಬಾರ್ ಏನ್ ಮಾಡ್ಲಿ ಕಣೆ. ಅನ್ನನ ಮುದ್ದೆನಾದ್ರು ಮಾಡ್ಬೋದು ಕಣೆ. ಅಕ್ಕಿ ಕೇಳೋಣ, ಇದೆ ತೊಗರಿಕಾಯಿ ಕಡೆ ಏನಾದ್ರು ಮಾಡೋದಕ್ಕೆ ಕೇಳೋಣ. ಏನೇ ಇವತ್ತು ಸ್ಪೆಷಲ್ ಅಕ್ಕಿ? ನಮ್ಮ ಮನೇಲಿ ಸೊಪ್ಪು ತಂದಿದ್ದೀವಿ, ತೊಗರಿಕಾಳು ಸಾಂಬಾರ್ ಮಾಡ್ಲಿಕ್ಕೆ, ಉಪ್ಸಾರು ಮಾಡ್ಲಿಕ್ಕೆ. ನೀವು ನಾನ್ ವೆಜ್ ಮಾಡ್ಬಿಡಿ ಇವತ್ತು. ಆಯ್ತು, ಮಾಡ್ಬಿಡ್ತೀನಿ ಕಣೆ. ನನ್ನ ಕರಿ. ಆಯ್ತು. ಗೊತ್ತಾ, ನಮ್ಮ ಮನೇಲಿ ರಕ್ಷಾನ ರೆಡಿ ಮಾಡಿ ಕಳ್ಸಿದೀನಿ. ಬಟ್ ಅವ್ಳು ಕ್ಲಾಸ್ಗೆ ಹೋಗಿಲ್ಲ. ಮಂಚದ ಕೆಳಗಡೆ ಕುತ್ಕೊಂಡು ಫೋನ್ ಅಲ್ಲಿ ಗೇಮ್ ಮಾಡ್ಕೊಂಡು ಕೂತಿದ್ದಾಳೆ. ನನ್ಗೆ ಫೇಸ್ ರೈಡಿಂಗ್ ಹಾಕಿದಾರಲ್ಲ, ಇಮಿಡಿಯೇಟ್ಲಿ ನನಗೆ ಮೆಸೇಜ್ ಬಂತು. ನಾನು ನೋಡಿದ್ರೆ ರಕ್ಷಾ ಆಬ್ಸೆಂಟ್ ಇದ್ದಾಳೆ ಅಂತ ಬಂದಿದ್ದಾರೆ. ಆಮೇಲೆ ಲಿಖಿತ್ನ ಬರಲ್ಬಿಟ್ಟು ಅವಳ ಕಳಿಸ್ದೆ, ಸ್ಕೂಲ್ ಹತ್ರ ನೋಡ್ಕೊಂಡು ಬನ್ನಿ ಅಂತ. ನಾನು ಆಮೇಲೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ರೆ ಮಂಚದ ಕೆಳಗಡೆ ಗೇಮ್ ಮಾಡ್ತಿದ್ದಾಳೆ. ನಮ್ಗೆ ನಿಜವಾಗ್ಲೂ ಎಷ್ಟು ಭಯ ಆಯ್ತು ಅಂದ್ರೆ, ಫೇಸ್ ರೈಡಿಂಗ್ ಎಷ್ಟು ಯೂಸ್ ಆಯ್ತು ನಮ್ಗೆ ಅಂತ ಹೇಳಿದ್ರೆ. ಫೇಸ್ ರೈಡಿಂಗ್ ಇಲ್ಲ ಅಂದಿದ್ರೆ ನನ್ನ ಮಗಳು ಶಾಲೆಗೆ ಹೋಗಿದ್ದಾಳೆ ಅನ್ಕೊಂಡು ಕುತ್ಕೊಂತಿದ್ದೆ. ಬಟ್ ನಮ್ಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದಿದ್ದು ನಮ್ಗೆ ತುಂಬಾ ಉಪಯೋಗ ಆಯ್ತು. ಈ ತರನೇ ಆಯ್ತು ಕಣೆ. ನಿನ್ನೆ ನನ್ನ ಮಗ ಕ್ಲಾಸ್ ಕಳ್ಸಿದ್ರೆ ಆಟ ಆಡ್ತಾ ಕೂತಿದ್ದ. ಆಮೇಲೆ ಮೆಸೇಜ್ ನೋಡ್ಬಿಟ್ಟು ಆಮೇಲೆ ಇನ್ನೂ ಕ್ಲಾಸ್ಗೆ ಹೋಗ್ಲಿಲ್ಲ ಅಂತ ಮತ್ತೆ ಕರ್ಕೋಗ್ಬಿಟ್ರು ಅವರಪ್ಪ ಹುಡುಕಿ ಹೋಗಿ. ಆದ್ರೂ ನಾವ್ ಎಚ್ಚೆತ್ಕೋಬೇಕು, ನಮ್ಮ ಮಕ್ಳ ಬಗ್ಗೆ ಗಮನ ಹರಿಸ್ಬೇಕು ನಾವು. ಹೌದು ಕಣೆ. ನಿನ್ನೆ ನಮ್ಮ ಅಂಟಿ ಮಗಳದ ಮದುವೆ ಇತ್ತು. ನಮ್ಮ ಪಾಪುಗೆ ರಜಾ ಹಾಕಿಸ್ಬಿಟ್ಟು ನಮ್ಮ ಪಾಪುನು ಕರ್ಕೊಂಡೋದೆ.
ಅಲ್ಲಿಂದ ಸ್ಕೂಲಿಂದ ಮೆಸೇಜ್ ಬಂತು. ಆ ಮೆಸೇಜ್ ನೋಡ್ಬಿಟ್ಟು ನನಗೆ ತುಂಬ ಆಶ್ಚರ್ಯ ಆಯಿತು. ಎಷ್ಟು ಉಪಯೋಗ ಆಯಿತು ಫೇಸ್ ರೀಡಿಂಗ್. ಹೌದಲ್ವಾ, ಎಷ್ಟೊಂದು ಉಪಯೋಗ ಆಗ್ತಿದೆ ಫೇಸ್ ರೆಕಗ್ನಿಷನ್ ಇರೋದ್ರಿಂದ. ಸೊ ಇದರಿಂದ ನಾವು ಹಾಜರಾತಿಯನ್ನು ಇದು ಮಾಡ್ಬೋದು. ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಿಲ್ವಾ ಅನ್ನೋದು ಕೂಡ ನಮ್ಗೆ ಗಮನಕ್ಕೆ ಕೂಡ ಅದು ಬರುತ್ತೆ. ಸೊ ಇದರಿಂದ ತುಂಬಾ ಉಪಯೋಗ ಆಗ್ತಿದೆ. ಎಲ್ಲ ಕಡೆನೂ ನಮ್ಮ ಗ್ರಾಮದ ಹೆಸರೇ ಇದಾಗ್ತಿದೆ. ಫೇಸ್ ರೀಡಿಂಗ್ ಬಂದಿರೋದ್ರಿಂದ ಎಲ್ಲ ನ್ಯೂಸ್ ಚಾನಲ್ ಇಡೀ ಕರ್ನಾಟಕದಲ್ಲಿ ನಮ್ಮ ಶಾಲೆನೇ ಹೆಸರು ಮಾಡ್ತಾ ಇದೆ. ತಗಳಿ ಶಾಲೆಯಲ್ಲಿ ಫೇಸ್ ರೀಡಿಂಗ್ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ಹಾಜರಾತಿ ಕಮ್ಮಿ ಆಗಿರೋದು. ಹೋಗ್ದಲ್ಲ ಮಕ್ಕಳು ಹೋಗಿಲ್ಲ ಅಂತಂದ್ರೆ ನಮಗೆ ಅದು ಮೆಸೇಜ್ ಬರುತ್ತೆ. ಅದು ತುಂಬಾ ಒಳ್ಳೇದಾಯ್ತು ಕಣೆ. ನಮಗೆ ಇಲ್ಲಿ ಓಡಾಡೋದು, ತಡ್ಡದಿಡ್ಡಿ ಹೋಗೋದು ಅದೆಲ್ಲ ತಪ್ಪೈತೆ ಕಣೆ. ಅದು ಬಂದ್ರಿಂದ ಕಂಡ್ರೆ ಸರ್ಕಾರ ಮಾಡದೇ ಇರೋದನ್ನ ಒಂದು ಸಮೂಹ ಒಂದ್ಗೂಡಿದ್ರೆ ಇಂಥ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೋದು. ಶಾಲೆಗಳನ್ನ ಅಭಿವೃದ್ಧಿಪಡಿಸ್ತಾ ಹೋಗ್ಬೋದು. ಹಾಜರಾತಿ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಇವಾಗ ನಾವು ಬೆಳಿಗ್ಗೆ ನಮ್ಮ ಮಕ್ಳುಗಳನ್ನ ಶಾಲೆ ಕಳಿಸ್ತೀವಿ, ಸಂಜೆ ಮನೆಗೆ ಬರ್ತಾರೆ. ಬಟ್ ಮಧ್ಯದಲ್ಲಿ ಎಲ್ಲೋಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ನಾನು ಹೇಳಿದ್ನಲ್ಲ ಮೊನ್ನೆ ನಮ್ಮ ಮನೆಯಲ್ಲೇ ನಡೀತು ಅಂತ, ಹಾಗಾಗಿ ನಮಗೆ ವಿಚಾರಗಳು ಆಗ್ತಿದೆ. ನಮ್ಮ ಮಕ್ಕಳು ಸೇಫ್ಟಿಯಾಗಿ ಶಾಲೆಯಲ್ಲಿ ಇರ್ತಾರೆ ಅನ್ನೋದು ಒಂದು ಗ್ಯಾರಂಟಿ ಇದೆ. ಸೌಲಭ್ಯಗಳು, ಶೂ, ಬಟ್ಟೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬಂದರೆ ಉನ್ನತ ಮಟ್ಟದ ಶಿಕ್ಷಣ ಎಲ್ಲ ಮಕ್ಕಳಿಗೂ ದೊರೀತಿದೆ. ಇದರಿಂದ ಯಾವ ಮಕ್ಕಳು ಗೈರು ಹಾಜರಾಗ್ತಾರೋ ಆ ಪೋಷಕರಿಗೆ ಕ್ಷಣ ಮಾತ್ರದಲ್ಲೇ ಮೆಸೇಜು ಕೂಡ ಹೋಗೋಗೆ ನಾವು ಮಾಡಬಹುದು. ಅದ್ರ ಜೊತೆಗೇನೆ ನಮ್ಮ ದಾಖಲಾತಿಗೆ ಹಾಜರಾತಿ ಮತ್ತು ದಾಖಲಾತಿಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕೋ ಅವನ್ನ ಕಸ್ಟಮೈಸ್ ಮಾಡಿ ನಾವು ಪ್ರಿಂಟ್ಔಟ್ ರೂಪದಲ್ಲಿ ದಾಖಲಾತಿಗಳನ್ನ ಇಡ್ಬೋದು. ಇರತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಈ ಶಾಲೆ ಮಾದರಿಯಾಗಿರುವಂಥದ್ದು. ಯಾವ ರೀತಿ ಮಾದರಿ ಅಂತಂದ್ರೆ, ಈ ಒಂದು ಶಾಲೆ ಹಿರಿಯ ವಿದ್ಯಾರ್ಥಿಗಳು ಹಾಗೆ ಆ ಶಾಲೆಯ SDMC ಸದಸ್ಯರು ಸೇರಿ ಆ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅದೇನು ಶ್ರಮ ಅಂತಂದರೆ, ಆ ಶಾಲೆಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮನ್ನು ಅಳವಡಿಸುವಂಥದ್ದು. ಏನು ಕೆಲಸ ಮಾಡುತ್ತೆ ಈ ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮ್ ಅಂತಂದರೆ, ಆ ಶಾಲೆಗೆ ಯಾರು ಎಂಟ್ರಿ ಆಗ್ತಾರೆ ಅಂಥವರ ಮುಖವನ್ನು ಸ್ಕ್ಯಾನ್ ಮಾಡುತ್ತೆ. ಅದು ಕಣ್ಣು ಮತ್ತು ಮುಖವನ್ನು ಸ್ಕ್ಯಾನ್ ಮಾಡಿ ಶಾಲೆಗೆ ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಬಂದಿಲ್ಲ ಅನ್ನುವಂಥ ಡೀಟೇಲ್ಸನ್ನು ಆ ಒಂದು ಸಿಸ್ಟಮ್ ಅಂದರೆ ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮ್ ದಾಖಲೆಯನ್ನು ಕೊಡುವಂಥದ್ದು. ಹೀಗಾಗಿ ಆ ಶಾಲೆಯಲ್ಲಿ ಸುಮಾರು 250 ಅಂದರೆ ಮಂಡ್ಯದ ತಗ್ಗಳ್ಳಿ ಗ್ರಾಮದಲ್ಲಿ ಈ ಒಂದು ಶಾಲೆ ಇರ್ತಕ್ಕಂಥದ್ದು. ತಗ್ಗಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಶಾಲೆಗೆ ಈಗ ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮನ್ನು SDMC ಸದಸ್ಯರು ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಖರ್ಚು ಅಂದರೆ ಸುಮಾರು 1 ಲಕ್ಷ ಹಣವನ್ನು ಹಾಕಿ ಈ ಒಂದು ಸಿಸ್ಟಮನ್ನು ಶಾಲೆಗೆ ಅಳವಡಿಸಿದ್ದಾರೆ. ಇಷ್ಟು ದಿನ ಮನೆಯಿಂದ ಹೊರಟಂಥ ಮಕ್ಕಳು, ಕೆಲವು ಮಕ್ಕಳು ಶಾಲೆಗೆ ಹಾಜರಾಗ್ತಾ ಇರಲಿಲ್ಲ. ಅಂಥವರ ಹಾಜರಾತಿ ಕೂಡ ಶಾಲೆಯ ಸಿಬ್ಬಂದಿಗಳಿಗಾಗ್ಬೋದು ಅಥವಾ ಪೋಷಕರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಪೋಷಕರು ಒಂದು ಕಡೆ ಅಂದ್ಕೊಳ್ತಿದ್ರು ನಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅಂತ. ಆದರೆ ಮತ್ತೊಂದು ಕಡೆ ಶಾಲೆಯ ಆಡಳಿತ ಮಂಡಳಿಯವ್ರಿಗೂ ಕೂಡ ಮಗು ಶಾಲೆಗೆ ಬಂದಿದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತು SDMC ಸದಸ್ಯರುಗಳ ಒಂದು ಶ್ರಮದಿಂದ ಇವತ್ತು ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮನ್ನು ಈ ತಗ್ಗಳಿ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅಳವಡಿಸಿರುವಂಥದ್ದು. ಅಂದರೆ ಬಯೋಮೆಟ್ರಿಕ್ ಈ ಹಿಂದೆ ಇರುವಂಥದ್ದು ಅಂದರೆ ಶಾಲೆಗಳಿಗೆಲ್ಲ ಕೆಲವು ಸರ್ಕಾರಿ ಏನು ಇಲಾಖೆಗಳಿದ್ದಾವೆ ಅಲ್ಲಿ ನಾವು ನೋಡ್ಬೋದು ಬಯೋಮೆಟ್ರಿಕ್ ಇರುತ್ತೆ. ಸೊ ಆದರೆ ಇಲ್ಲಿ ಇರುವಂಥದ್ದು ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮ್. ಅಂದರೆ ಯಾರು ಹೋಗ್ತಾರೆ ಒಳಗೆ ಅಂಥವರ ಫೇಸನ್ನು ಸ್ಕ್ಯಾನ್ ಮಾಡುತ್ತೆ. ಅವರ ದಾಖಲೆಗಳು, ಹಾಜರಾತಿಗಳನ್ನು ಶಾಲಾ ಆಡಳಿತ ಮಂಡಳಿಗೆ ಕೊಡುವಂಥದ್ದು. ಹೀಗಾಗಿ ತಗ್ಗಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 250 ಮಕ್ಕಳು ಈಗ ಓದ್ತಾ ಇರುವಂಥದ್ದು. ಪ್ರತಿಯೊಬ್ಬ ಮಗುವಿನ ಹಾಜರಾತಿ ಅಂದರೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಹಾಜರಾತಿ ಈಗ ಶಾಲಾ ಆಡಳಿತ ಮಂಡಳಿಗೆ ಸಿಗ್ತಾ ಇದೆ. ಪೋಷಕರ ಜೊತೆ ಕೂಡ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಶಾಲೆಯ ಆಡಳಿತ ಮಂಡಳಿ ಇದನ್ನು ಅಂದರೆ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಣ ಸಚಿವರು ಈ ಒಂದು ಯಂತ್ರಕ್ಕೆ ಚಾಲನೆಯನ್ನು ಕೊಡಬೇಕು. ಯಾಕೆಂದರೆ ಸರ್ಕಾರದಿಂದ ಈ ರೀತಿಯಾದಂಥ ಸವಲತ್ತು ಕೊಡೋದಕ್ಕೆ ಆಗೋದಿಲ್ಲ ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳಿದ್ರಂತೆ. ಹೀಗಾಗಿ SDMC ಸದಸ್ಯರು ಹಾಗೂ
ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಖರ್ಚಿನಿಂದ 1 ಲಕ್ಷ ಹಣವನ್ನು ವ್ಯಯಿಸಿ ಈ ಒಂದು ಯಂತ್ರವನ್ನು ZKT ಅನ್ನುವಂತಹ ಒಂದು ಖಾಸಗಿ ಕಂಪನಿ ಅಭಿವೃದ್ಧಿಪಡಿಸಿರುವಂಥ ಈ ಒಂದು ಯಂತ್ರವನ್ನು ಈ ಒಂದು ಶಾಲೆಗೆ ಈಗ ಅಳವಡಿಸಿರುವಂಥದ್ದು. ಹೀಗಾಗಿ ಮಕ್ಕಳು ಕೂಡ ಖುಷಿಯಾಗಿ ಶಾಲೆಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಶಾಲಾ ಆಡಳಿತ ಮಂಡಳಿಯವರು ಹೇಳ್ತಾ ಇರುವಂಥದ್ದು. ಪೋಷಕರಿಗೂ ಕೂಡ ನಿಮ್ಮ ಮಗು ಶಾಲೆಗೆ ಬಂದಿದೆಯೋ ಇಲ್ವೋ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಲಿಕ್ಕೂ ಕೂಡ ಇದು ತುಂಬ ಸಹಾಯಕಾರಿಯಾಗಿದೆ ಅನ್ನುವಂಥ ಮಾತನ್ನು ಶಾಲಾ ಆಡಳಿತ ಮಂಡಳಿಯವರು ಕೂಡ ಹೇಳ್ತಾ ಇರುವಂಥದ್ದು. ಸರ್, ನಮಗೆ ಈ ಡಿಜಿಟಲ್ ಶಿಕ್ಷಣ ಆಧಾರಿತಿಗೆ ಒಂದು ಏನಂತಂದರೆ ನಮಗೆ ಓನಾಗಿ ಒಳದಂಥ ಇದು ವಿಚಾರಗಳು. ಯಾಕೆಂದರೆ ಬಯೋಮೆಟ್ರಿಕ್ ಸಿಸ್ಟಮ್ ಬಿಫೋರಲ್ಲಿ ಕೋವಿಡ್ ಬಂದ್ರಿಂದ ಎಲ್ಲರೂ ಕೂಡ ಒಬ್ಬರೊಬ್ಬರನ್ನ ಟಚ್ ಮಾಡೋದೇ ಆಗಲಿ ಮತ್ತು ಕೆಮ್ಮದಿಂದ ವಿಚಾರ ಆಗಲಿ ಹರಡುತ್ತೆ ಕಾಯಿಲೆಗಳು ಅಂತ ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಬಯೋಮೆಟ್ರಿಕ್ ಸಿಸ್ಟಮ್ಗೆ ಹೋಗೋದು ಬೇಡ, ಅದಕ್ಕಿಂತ ಉನ್ನತ ಮಟ್ಟದ ನೋಡಬೇಕು ಅಂತ ನನಗೆ ಕಾನ್ಸೆಪ್ಟ್ ಅನ್ನಿಸ್ತು. ಹಾಗಾಗಿ ನಾನು ಯಾವುದೇ ಆದರೂ ಕಾಂಟ್ಯಾಕ್ಟ್ಲೆಸ್ ಇರಬೇಕು. ಮಕ್ಕಳ ವಿಚಾರ ಆದ್ದರಿಂದ ನಾವು ಆರೋಗ್ಯ ವಿಚಾರಕ್ಕೆ ತುಂಬ ನಾವು ಕೇರ್ ಮಾಡೋದ್ರಿಂದ ಕಾಂಟ್ಯಾಕ್ಟ್ಲೆಸ್ ಇರುವಂಥ ಒಂದು ಹಾಜರಾತಿ ಶಿಕ್ಷಣನ ನಾವು ಪಡಿಬೇಕು ಅಂತ ಏನು ಮಾಡಿದ್ವಿ, ನಾನು ಮೈಸೂರಲ್ಲಿ ಕೆಲವೊಂದು ಸರ್ಚ್ ಮಾಡಿದಾಗ ನಾನು ಒಬ್ಬ JK ಟೈರ್ನ ಒಂದು ಉದ್ಯೋಗಿ ಆದ್ದರಿಂದ ನಾನು ಸರ್ಚ್ ಮಾಡೋ ಟೈಮಲ್ಲಿ ನಮ್ಮ ಕಂಪನಿಲೂ ಕೂಡ ಇದನ್ನು ಇನ್ಸ್ಟಾಲೇಷನ್ ಮಾಡಿಸಿದ್ರು. JK ಟೈರ್ ಅಂತ ಮೈಸೂರು ಒಂದು ಟೈರ್ ಕಂಪನಿ ಇದೆ, ಅಲ್ಲಿ ನಾನು ಉದ್ಯೋಗಿರಿಂದ ಅಲ್ಲೂ ಕೂಡ ಒಂದು ಈ ಥರ ಇನ್ಸ್ಟಾಲೇಷನ್ ಮಾಡಿದರು. ಆವಾಗ ನಾನು ಅಲ್ಲಿದ್ದಂಥ ಇನ್ಸ್ಟಾಲೇಷನ್ ಮಾಡಿದಂಥ ZKT ಅಂತ ಒಂದು ಕಂಪನಿ ಇದೆ, ಅವರು ಯಾರು ಸೇಲ್ಸ್ ಮ್ಯಾನ್ ಇದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವ್ರ ಹತ್ರ ಖುದ್ದು ನೇರವಾಗಿ ಮಾತಾಡಿದಾಗ ಅವರು ಬಹಳ ಖುಷಿಪಟ್ಟರು. ಒಂದು ಸರ್ಕಾರಿ ಶಾಲೆಗೋಸ್ಕರ ನೀವು ಈ ಥರ ಬರ್ತಿದ್ರಿ ಅಂದರೆ ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯ ಮಾಡ್ತೀನಿ ಅಂತ. ಒಂದು ಪಬ್ಲಿಕ್ಲಿಗೆ ಕೊಡ್ಲಿಕ್ಕಾಗಲ್ಲ. ಅವಾಗೇನಂತೂ ನನಗೆ ಇದೊಂದು ಡ್ಯಾಶ್ ಬೋರ್ಡ್ ಮಾಡಬೇಕು. ಒಂದು ಡ್ಯಾಶ್ ಬೋರ್ಡ್ ಮಾಡಿ ಪ್ರತಿಯೊಬ್ಬ ಪೋಷಕರು ಕೂಡ ಬಂದಾಗ ಹಾಜರಾತಿನ ಕರೆಕ್ಟಾಗಿ ಎಷ್ಟಿದೆ ಏನಿದೆ ಅಂತ ಒಂದು ತಿಳ್ಕೊಳ್ಬೇಕು ಅಂತ ವಿಚಾರಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಒಂದು ಡ್ಯಾಶ್ ಬೋರ್ಡ್ ರಚನೆ ಮಾಡಬೇಕಾಗಿತ್ತು, ಒಂದು TV ಡಿಸ್ಪ್ಲೇ ಮಾಡಬೇಕಾಗಿತ್ತು. ಅವಾಗ ಒಬ್ಬ ಪ್ರೋಗ್ರಾಮರು ಬೆಂಗಳೂರಲ್ಲಿ ದಿವ್ಯಾಶ್ರೀ ಮೇಡಮ್ ಅಂತ ಒಂದು ಇದ್ದಾರೆ, ಅವ್ರೂ ಕೂಡ ನಾನು ಖುದ್ದಾಗಿ ಭೇಟಿ ಮಾಡಿದೆ. ಅವರು ಕೂಡ ನನ್ನ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಸರ್ ನಿಮ್ಮ ಏನಿದೆ ನಿಮ್ಮ ಕಾನ್ಸೆಪ್ಟ್ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಅವರು ಕೂಡ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಅಮೌಂಟ್ ನಾವು ವ್ಯಯ ಮಾಡಬೇಕು. ಒಂದು ಡ್ಯಾಶ್ ಬೋರ್ಡ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅವರು ಕೂಡ ನನಗೆ ಜಸ್ಟು ಏನು ಖರ್ಚಾಗುತ್ತೆ ಅಷ್ಟನ್ನು ಮಾತ್ರ ಪೇ ಮಾಡಿ ಅಂತ ಅವರು ಕೂಡ ನನ್ನ ಏನಿದೆ ಪೇ ಮಾಡಿಸ್ಕೊಂಡ್ರು. ಕರ್ನಾಟಕದಾದ್ಯಂತ ಇದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೂ ಕೂಡ ಒಳಿತಾ ಬಂದಿತ್ತು. ಅದಕ್ಕೋಸ್ಕರ ನಾನು ಮಧು ಬಂಗಾಪುರಮವರೇ ಬಂದು ನನಗೆ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಕಮಿಟಿಯವರು ಮತ್ತು ಶಿಕ್ಷಕರವರು ಎಲ್ಲರೂ ಕೂಡ ಅವರ ಆಸೆ ಇದೆ. ಅವರ ಒಂದು ಆಗಮನಕ್ಕೋಸ್ಕರ ನಾವು ತುಂಬ ನಿರೀಕ್ಷೆಯಿಂದ ನಾವು ಕಾಯ್ತಿದ್ದೀವಿ. ಅದಕ್ಕೋಸ್ಕರ ಅವರ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಸ್ಕೂಲ್ ಫಾರ್ ರೇಸಿಂಗ್ ಇಂಡಿಯಾ ಅಂತೇಳಿ ಹೊಸ ವಿನೂತನವಾದಂಥ ಯೋಜನೆಯನ್ನು ಮಂಡ್ಯ ತಾಲೂಕಿನಲ್ಲಿ ಏಕೈಕ ಶಾಲೆಯಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ರು. 2022-23ನೇ ಸಾಲಿನಲ್ಲಿ ಇದು ಆಯ್ಕೆ ಆಯಿತು. ಈ ಆಯ್ಕೆಯಾದ ವರ್ಷದಿಂದ ಹಿಡಿದು ಅನುದಾನಗಳು ಬಿಡುಗಡೆ ಆಗ್ತಾ ಇದೆ. ಅದರ ಆಶ್ರಯದಲ್ಲಿ ನಮ್ಮ ಶಾಲೆ ಕಡಿಮೆ ಇದ್ದಂಥ ಸ್ಟ್ರೆಂತು ಈಗ 253 ಸ್ಟ್ರೆಂತ್ ಆಗಿದೆ. LKG UKG ಎರಡೂ ಕೂಡ ಇಲ್ಲಿ 2023ರಿಂದನೇ ಪ್ರಾರಂಭ ಆಗಿದೆ. ಈಗ PMC ಯೋಜನೆಯಡಿ ಮತ್ತಷ್ಟು ಯೋಜನೆಗಳು ನಮ್ಮ ಶಾಲೆಗೆ ಜಾರಿಯಾಗ್ತಾ ಇದೆ. ಹೊಸ ಯೋಜನೆಗಳನ್ನು ನಮ್ಮ ಶಾಲೆಗೆ ಅನುದಾನದ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಟೀಚರ್ಸ್ಗಳು ಕೂಡ 9 ಜನ ಟೀಚರ್ಸ್ಗಳಿದ್ದಾರೆ. ಅಲ್ಲಿ LKG UKG ಟೀಚರ್ಸ್ಗಳು ಸೆಪ್ರೇಟ್ ಇದ್ದಾರೆ, ಆಯಾ ಬೇರೆ ಇದ್ದಾರೆ. ಅಡುಗೆ ಸಿಬ್ಬಂದಿಗಳು ಕೂಡ 3 ಇದ್ದವರು 4 ಆಗಿದ್ದಾರೆ. ಹೀಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೆ SDMC ಅವರ ಪಾತ್ರ ತುಂಬ ಇದೆ. ಇಲ್ಲಿ SDMC ಅವರು ಪ್ರತಿದಿನ ನಮ್ಮ ಶಾಲೆಯಲ್ಲಿ ಇದ್ದು ಪೇಸ್ ರೀಡಿಂಗ್ ಬಗ್ಗೆ ಮತ್ತು ಬಯೋಮೆಟ್ರಿಕ್ಕು ಎರಡೂ ಕೂಡ ನಮ್ಮ ಶಾಲೆಯಲ್ಲಿದ್ದು ಶಾಲೆಯಲ್ಲಿ ಹಾಜರಾತಿ ಕೂಡ ಉತ್ತಮವಾಗ್ತಾ ಇದೆ ಮತ್ತು ಮಕ್ಕಳ ಆರೋಗ್ಯವೂ ಕೂಡ ಉತ್ತಮ ಪಡ್ಕೊಳ್ತಾ ಇದೆ. ಮಕ್ಕಳ ಹಾಜರಾತಿ ದಿನೇ ದಿನೇ ಹೆಚ್ಚೇ ಆಗ್ತಾ ಇದೆ ಹೊರತು ಯಾವ ದಿನವೂ ಕಡಿಮೆ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾದಂಥ ಯಂತ್ರವನ್ನು ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಉಳಿದಂಥ ಸರ್ಕಾರಿ ಶಾಲೆಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಆದರೆ ಮಕ್ಕಳ ಹಾಜರಾತಿ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಖಾಸಗಿ ಶಾಲೆಗಳೇನಿದೆ ಈ ಶಾಲೆಗಳಿಗಿಂತ ಏನು ಸರ್ಕಾರಿ ಶಾಲೆ ಕಮ್ಮಿ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದಾಗಿರುವಂಥದ್ದು.